ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಹೌ ಟು ರೆಡ್ಯೂಸ್ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇನ್ ವುಮನ್. ಟೆಸ್ಟೋಸ್ಟಿರಾನ್ ಹಾರ್ಮೋನು ಮೇಲ್ ಹಾರ್ಮೋನ್. ಯಾವಾಗ ಈ ಟೆಸ್ಟೋಸ್ಟಿರಾನ್ ಹಾರ್ಮೋನು ನಮ್ಮ ದೇಹದಲ್ಲೂ ಇರುತ್ತೆ, ಹೆಣ್ಮಕ್ಳ ಬಾಡಿನಲ್ಲೂ ಇರುತ್ತೆ, ಆದರೆ ಕಮ್ಮಿ ಇರುತ್ತೆ. ಬಾಯ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಅಂದ್ರೆ ಹೆಣ್ಮಕ್ಳ ದೇಹದಲ್ಲಿ ಯಾವಾಗ ಟೆಸ್ಟೋಸ್ಟಿರಾನ್ ಲೆವೆಲ್ ಜಾಸ್ತಿ ಆಗುತ್ತೆ, ಎಲಿವೇಟ್ ಆಗುತ್ತೆ, ಆವಾಗ ಸುಮಾರಷ್ಟು ತೊಂದರೆಗಳಾಗುತ್ತೆ ಹೆಣ್ಮಕ್ಳಿಗೆ. ಓಕೆ, ಸೊ ಹಾಗಾಗಿ ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನ ಕಮ್ಮಿ ಮಾಡಬೇಕು. ಹೇಗೆ ಕಮ್ಮಿ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಹೇಗೆ ಕಮ್ಮಿ ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು ಅಂತಂತಂದ್ರೆ, ಯಾವ ಕಾರಣಕ್ಕೆ ಕಮ್ಮಿ ಇರಬೇಕಾಗಿರುವಂತಹ ಟೆಸ್ಟೋಸ್ಟಿರಾನ್ ಹಾರ್ಮೋನು ನಿಮ್ಮ ದೇಹದಲ್ಲಿ ಜಾಸ್ತಿ ಆಗಿದೆ ಅನ್ನೋದನ್ನ ಕೂಡ ತಿಳ್ಕೋಬೇಕಾಗುತ್ತೆ. ಯಾಕಂತಂದ್ರೆ ಕೆಲವೊಂದಿಷ್ಟು ಸತಿ ನಾರ್ಮಲ್ ನ್ಯಾಚುರಲ್ ರೆಮಿಡೀಸ್ ಇಂದಾನು ನಿಮ್ಮ ಟೆಸ್ಟೋಸ್ಟಿರಾನ್ ಹಾರ್ಮೋನ್ಸ್ ಕಮ್ಮಿ ಆಗ್ಬಿಡ್ಬೋದು, ಅಥವಾ ಕೆಲವೊಂದಿಷ್ಟು ಸತಿ ಸಿವಿಯರ್ ಪ್ರಾಬ್ಲಮ್ಸ್ ಏನಾದರೂ ಇದ್ದು ಅದರಿಂದ ನಿಮಗೆ ಏನಾದರೂ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಜಾಸ್ತಿ ಆಗಿತ್ತು ಅಂತಂತಂದ್ರೆ ಆವಾಗ ಮೆಡಿಕಲ್ ಹೆಲ್ಪ್ ಬೇಕಾಗುತ್ತೆ. ಲೈಕ್ ನ್ಯಾಚುರಲ್ ಆಗಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ಸುಮ್ಮನೆ ರ್ಯಾಂಡಮ್ ಆಗಿ ಜಾಸ್ತಿ ಆಗಿದೆ ಅಂತಂತಂದ್ರೆ ಲೈಕ್ ಹೋಮ್ ರೆಮಿಡೀಸ್ ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಇಂದ ಕಮ್ಮಿ ಆಗ್ಬೋದು. ಬಟ್ ಯಾವಾಗ ನಿಮಗೆ ಸ್ಪೆಸಿಫಿಕ್ ಮೆಡಿಕಲ್ ಕಂಡೀಷನ್ಸ್ ಲೈಕ್ PCOS ಆಗಿರ್ಬೋದು, ಎಡ್ರನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಟ್ಯೂಮರ್ಸ್ ಆಗಿರ್ಬೋದು, ಈ ತರ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಏನಾದರೂ ಇದ್ದು ಅದರಿಂದ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಜಾಸ್ತಿ ಆಗಿತ್ತು ಅಂತಂತಂದ್ರೆ ಇಂತಹ ಟೈಮಲ್ಲಿ ಡಾಕ್ಟರ್ ಹೆಲ್ಪ್ ಬೇಕಾಗುತ್ತೆ. ಸೊ ಹಾಗಾಗಿ ನಿಮಗೆ ಯಾವ ಕಾರಣಕ್ಕೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಜಾಸ್ತಿ ಆಗಿದೆ ಅದರ ಮೇಲೆ ಏನು ಮಾಡಿದ್ರೆ ಟೆಸ್ಟೋಸ್ಟಿರಾನ್ ಹಾರ್ಮೋನು ಕಮ್ಮಿ ಆಗುತ್ತೆ ನಿಮ್ಮ ದೇಹದಲ್ಲಿ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋನಲ್ಲಿ ಏನೆಲ್ಲ ಮಾಡಬಹುದು ಯೂಶುವಲ್ ಆಗಿ, ಓಕೆ, ಓವರ್ ಆಲ್ ವ್ಯೂ ಏನ್ ಮಾಡಬಹುದು ಅನ್ನೋದನ್ನ ತಿಳ್ಕೊಂತ ಹೋಗೋಣ ಬನ್ನಿ. ಇದರಲ್ಲಿ ಫಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ ಅಂಡ್ ಡಯಟ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಲೈಫ್ ಸ್ಟೈಲ್ ಚೇಂಜಸ್ ಅಂಡ್ ಡಯಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಅದರಲ್ಲಿ ಏನೇನು ಮಾಡಬೇಕು ಅಂದ್ರೆ, ಒಂದು ವೇಟ್ ಮ್ಯಾನೇಜ್ಮೆಂಟ್. ಯಾವಾಗ ವೇಟ್ ಜಾಸ್ತಿ ಆಗುತ್ತೆ ನಮ್ಮ ದೇಹದಲ್ಲಿ ಫ್ಯಾಟ್ ಅಂಶ ಕೂಡ ಜಾಸ್ತಿ ಆಗುತ್ತೆ. ಯಾವಾಗ ಫ್ಯಾಟ್ ಜಾಸ್ತಿ ಆಗುತ್ತೆ ಆಂಡ್ರೋಜನ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ನೀವೇನಾದರೂ ಓವರ್ ವೇಟ್ ಇದ್ರಿ ಅಂತಂತಂದ್ರೆ ವೇಟ್ ರಿಡಕ್ಷನ್ ಮಾಡ್ಕೊಳ್ಳೋದ್ರಿಂದ ಡೈರೆಕ್ಟ್ ಆಗಿ ಆಂಡ್ರೋಜನ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಓಕೆ, ನೀವು ಕನ್ಸೀವ್ ಆಗೋದಕ್ಕೆ ಕಷ್ಟಪಡ್ತಾ ಇದ್ದು ಓವರ್ ವೇಟ್ ಇದ್ರಿ ಅಂತಂತಂದ್ರೆ ಮೋಸ್ಟ್ ಆಫ್ ದಿ ಟೈಮ್ ಡಾಕ್ಟರ್ಸ್ ಸಜೆಸ್ಟ್ ಮಾಡೋದೇ ವೇಟ್ ಕಮ್ಮಿ ಮಾಡ್ಕೊಳ್ಳಿ ಅಂತ. ಓಕೆ, ಸೊ ವೇಟ್ ಕಮ್ಮಿ ಮಾಡ್ಕೊಳ್ಳಿ, ಒಂದು 5 kgs, ಒಂದು 10 kgs ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾರೆ ಯೂಶುವಲ್ ಆಗಿ. ಓಕೆ, ಸೊ ವೇಟ್ ಜಾಸ್ತಿ ಆದವಾಗ ಸುಮಾರಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಅದರಲ್ಲಿ ಆಂಡ್ರೋಜನ್ ಪ್ರೊಡಕ್ಷನ್ ಕೂಡ ಒಂದು. ಫ್ಯಾಟ್ ನಮ್ಮ ದೇಹದಲ್ಲಿ ಎಷ್ಟು ಫ್ಯಾಟ್ ಜಾಸ್ತಿ ಆಗುತ್ತೆ ಅದು ಡೈರೆಕ್ಟ್ ಆಗಿ ಆಂಡ್ರೋಜನ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ ವೇಟ್ ಕಮ್ಮಿ ಮಾಡಿದ್ರೆ ನಮ್ಮ ಫ್ಯಾಟ್ ಕಮ್ಮಿ ಆಯಿತು ಅಂತಂತಂದ್ರೆ ಆಂಡ್ರೋಜನ್ ಪ್ರೊಡಕ್ಷನ್ ಕೂಡ ಕಮ್ಮಿ ಆಗುತ್ತೆ. ಬ್ಯಾಲೆನ್ಸ್ಡ್ ಡಯಟ್, ಯಾವಾಗ್ಲೂ ನಮ್ಮ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಇರೋವಂತಹ ಫುಡ್ನ ತಗೋಬಾರ್ದು. ಅಂತಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತಂತಂದ್ರೆ ಶುಗರಿ ಐಟಮ್ಸ್ನ ತಗೋಬಾರ್ದು. ಲೈಕ್ ವೈಟ್ ಬ್ರೆಡ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಇವು ಎಲ್ಲ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಇನ್ಸುಲಿನ್ ಲೆವೆಲ್ಸ್ನ ಸ್ಪೈಕ್ ಮಾಡುತ್ತೆ. ಸೊ ಅದರಿಂದ ಆಂಡ್ರೋಜನ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಬ್ಯಾಲೆನ್ಸ್ಡ್ ಡಯಟ್ನ ನಾವು ಫಾಲೋ ಮಾಡಬೇಕು. ಒಳ್ಳೆ ಊಟನ ತಿನ್ನಬೇಕು, ಪೋಷಕಾಂಶಗಳು ಇರೋ ಅಂತಹ ಊಟನ ತಿನ್ನಬೇಕು, ದವಸ ಧಾನ್ಯಗಳನ್ನ ತಿನ್ನಬೇಕು, ಕಾಳುಗಳನ್ನ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಆಮೇಲೆ ಪ್ಯಾಕೇಜ್ಡ್ ಫುಡ್ನೆಲ್ಲ ಅವಾಯ್ಡ್ ಮಾಡಬೇಕು. ಏನದು ಏನಂತಾರೆ ಅದಕ್ಕೆ, ಜ್ಯೂಸ್ಗಳು ಆಯ್ತಾ, ಪ್ಯಾಕ್ಡ್ ಜ್ಯೂಸಸ್ ಎಲ್ಲ ಸಿಗುತ್ತಲ್ಲ, ಯೂಶ್ವಲ್ ಆಗಿ ಸುಮಾರಷ್ಟು ಜನ ಪ್ಯಾಕ್ಡ್ ಜ್ಯೂಸಸ್ನ ತಗೋತಾರೆ, ಅದನ್ನೆಲ್ಲ ಕಮ್ಮಿ ಮಾಡಬೇಕು. ಓಕೆ, ಸೊ ಯಾವ ವಸ್ತುವಿಂದ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಸ್ಪೈಕ್ ಆಗುತ್ತೆ ಅನ್ನುವಂಥದ್ದು ಯಾವೆಲ್ಲ ಇದೆ ಫುಡ್ ಐಟಮ್ಸು ಆದಷ್ಟು ಅವನ್ನೆಲ್ಲಾನು ಅವಾಯ್ಡ್ ಮಾಡಬೇಕು ಆ್ಯಂಡ್ ಬ್ಯಾಲೆನ್ಸ್ ಫುಡ್ನ ತಗೋಬೇಕು. ಸೊ ಇಂಡೈರೆಕ್ಟ್ ಆಗಿ ಟೆಸ್ಟೋಸ್ಟಿರಾನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಎಕ್ಸಸೈಸ್, ನೆಕ್ಸ್ಟ್ ಈಸ್ ಎಕ್ಸಸೈಸ್. ಡೈಲಿ ಅಟ್ಲೀಸ್ಟ್ 30 ಮಿನಿಟ್ಸ್ ಯಾವುದೇ ತರನಾದಂತಹ ಒಂದು ಎಕ್ಸಸೈಸ್ನ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಅದು ವಾಕಿಂಗೇ ಆಗಿರ್ಬೋದು, ಸ್ಕಿಪ್ಪಿಂಗೇ ಆಗಿರಬಹುದು, ವೇಟ್ ಏನಂತಾರೆ ಅದಕ್ಕೆ, ಸ್ಟ್ರೆಂತ್ ಟ್ರೈನಿಂಗೇ ಆಗಿರ್ಬೋದು, ಏರೋಬಿಕ್ಸ್ ಆಗಿರ್ಬೋದು, ಜುಂಬಾ ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್ ಆಯ್ತಾ, ಯೋಗ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮಿನಿಮಮ್ ಹಾಫ್ ಆನ್ ಅವರ್ ನೀವು ಎಕ್ಸಸೈಸ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಇದರಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಲೆವೆಲ್ಸ್ ಕೂಡ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಫಿಸಿಕಲ್ ಸ್ಟ್ರೆಸ್ ಆಗಿರ್ಬೋದು, ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಎರಡರಿಂದನೂ ಕಾರ್ಟಿಸೋಲ್ ಅಂಶ ಜಾಸ್ತಿ ಆಗುತ್ತೆ. ಇದರಿಂದ ಉಳಿದ ಎಲ್ಲ ಹಾರ್ಮೋನ್ಸೂ ತಕತೈ ಅಂತ ಕುಣಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದು ಒಂದೇ ಹಾರ್ಮೋನು ಬೇರೆ ಎಲ್ಲ ಹಾರ್ಮೋನ್ಸ್ನ ರಿಂಗ್ ಮಾಸ್ಟರ್ ಥರ ಚೆನ್ನಾಗಿ ಆಟ ಆಡಿಸುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡ್ಕೋಬೇಕು, ಸ್ಟ್ರೆಸ್ನ ಕಮ್ಮಿ ಮಾಡ್ಕೋಬೇಕು. ಅದರಿಂದ ಇಂಡೈರೆಕ್ಟ್ ಆಗಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಕೂಡ ಕಮ್ಮಿ ಆಗುತ್ತೆ. ಲಿಮಿಟ್ ಆಲ್ಕೋಹಾಲ್,
ಟೀ, ಕಾಫಿ ಈ ಥರದ್ದೇನಾದ್ರೂ ಡೈಲಿ ಬೇಸಿಸ್ ಮೇಲೆ ಶುಗರ್ ಹಾಕೊಂಡು ಕುಡಿಯುವಂಥದ್ದು ಯಾವುದಾದ್ರೂ ಇತ್ತು ಅಂತಂತಂದ್ರೆ ಅದನ್ನ ಕಮ್ಮಿ ಮಾಡಿ. ಓಕೆ. ಒಬ್ಬೊಬ್ರು ತಲೆ ನೋಯ್ತಾ ಇದೆ, ಚಾ ಕುಡಿಯೋಣ. ಹೊಟ್ಟೆ ನೋಯ್ತಾ ಇದೆ, ಚಾ ಕುಡಿಯೋಣ. ಮಾಡಕ್ಕೇನು ಕೆಲಸ ಇಲ್ಲ, ಚಾ ಕುಡಿಯೋಣ. 11 ಆಯ್ತು, ಚಾ ಕುಡಿಯೋಣ ಮಾಡ್ತಾ ಇರ್ತಾರೆ. ಸೊ ಅಂಥವರೆಲ್ಲ ದಯವಿಟ್ಟು ಚಾನ ಒಂದು ಸ್ವಲ್ಪ ಕಮ್ಮಿ ಮಾಡಿ, ಕಾಫಿನ ಕಮ್ಮಿ ಮಾಡಿ, ಆಲ್ಕೋಹಾಲ್ ತಗೊತಾ ಇದ್ರೆ ಅದನ್ನು ಕೂಡ ಕಮ್ಮಿ ಮಾಡಿ. ನೆಕ್ಸ್ಟು ಮೆಡಿಕೇಷನ್. ಕೆಲವೊಂದಿಷ್ಟು ಮೆಡಿಸಿನ್ಸು ಯಾವಾಗ ಡಾಕ್ಟರ್ ಗೈಡೆನ್ಸಲ್ಲಿ ತಗೋತೀರಾ ಆವಾಗ ಟೆಸ್ಟೋಸ್ಟಿರೋನ್ ಹಾರ್ಮೋನ್ಸ್‌ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಕೆಲವೊಂದಿಷ್ಟು ಮೆಡಿಸಿನ್ಸ್. ಅದರಲ್ಲಿ ಓರಲ್ ಕಾಂಟ್ರಾಸೆಪ್ಟಿವ್ಸ್. ಓರಲ್ ಕಾಂಟ್ರಾಸೆಪ್ಟಿವ್ಸ್ ಏನು ಅಂತಂತಂದ್ರೆ ಕಾಂಬಿನೇಷನ್ ಯಾವುದೆಲ್ಲ ಓರಲ್ ಕಾಂಟ್ರಾಸೆಪ್ಟಿವ್ಸ್ ಕಾಂಬಿನೇಷನ್ ಆಫ್ ಈಸ್ಟ್ರೋಜನ್ ಆಂಡ್ ಪ್ರೊಜೆಸ್ಟರಾನ್ ಇರುತ್ತೆ. ಅಂತ ಕಾಂಬಿನೇಷನ್ ಕಾಂಟ್ರಾಸೆಪ್ಟಿವ್ ಟ್ಯಾಬ್ಲೆಟ್ಸ್ ಯೂಶುವಲ್ ಆಗಿ ಡಾಕ್ಟರ್ ಯಾವಾಗ ಹೇಳ್ತಾರೆ, ಯಾವ ಡೋಸೇಜಲ್ಲಿ ತಗೊಳ್ಳೋದಕ್ಕೆ ಹೇಳ್ತಾರೆ, ಆ ಡೋಸೇಜಲ್ಲಿ ಅವ್ರು ಹೇಳಿರೋ ಟೈಮಿಗೆ ಅವ್ರು ಹೇಗೆ ಹೇಳ್ತಾರೆ ಹಾಗೆ ತಗೊಳ್ತಾ ಹೋದ್ರಿ ಅಂತಂತಂದ್ರೆ ಟೆಸ್ಟೋಸ್ಟೆರಾನ್ ಹಾರ್ಮೋನು ಕಮ್ಮಿ ಆಗುತ್ತೆ. ಓಕೆ. ಯೂಶುವಲ್ ಆಗಿ ದೋಸ್ ಹೂ ಆರ್ ವಿತ್ PCOS ಅಂಡ್ ಹಿರ್ಸುಟಿಸಮ್ ಅಂಥವ್ರಿಗೆ ಈ ಓರಲ್ ಕಾಂಟ್ರಾಸೆಪ್ಟಿವ್ಸ್‌ನ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳಿ ಕೊಡ್ತಾರೆ. ಓಕೆ. 3 ಮಂತ್ಸ್ 4 ಮಂತ್ಸ್‌ವರೆಗೂ ಈ ಮೆಡಿಸಿನ್ಸ್‌ನ ಯೂಶುವಲ್ ಆಗಿ ಕೊಡ್ತಾರೆ. ಇದರಿಂದ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸ್ ಕಮ್ಮಿ ಆಗುತ್ತೆ. ಹಿರ್ಸುಟಿಸಮ್ ಅಂತಂತಂದ್ರೆ ಎಕ್ಸೆಸ್ ಆಫ್ ಹೇರ್ ಆಯ್ತಾ? ಇಲ್ಲೆಲ್ಲ ತುಂಬಾ ಕೂದಲ ಬಂದ್ಬಿಟ್ಟಿರುತ್ತೆ. ಓಕೆ. ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ, ಅನ್ವಾಂಟೆಡ್ ಹೇರ್ ತುಂಬಾನೇ ಇರುತ್ತೆ. ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂತಂದ್ರೆ. ಓಕೆ. ಸೊ, ಅಂಥ ಹಿರ್ಸುಟಿಸಮ್ ಇದ್ದವ್ರಿಗೆ ಅಂಡ್ PCOS ಇದ್ದಂಥವ್ರಿಗೆ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳಿ ಓರಲ್ ಕಾಂಟ್ರಾಸೆಪ್ಟಿವ್ಸ್‌ನ ಕೊಡ್ತಾರೆ. ಕಾಂಬಿನೇಷನ್ ಆಫ್ ಈಸ್ಟ್ರೋಜನ್ ಆಂಡ್ ಪ್ರೊಜೆಸ್ಟರಾನ್. ಸೇಮ್ ಕಾಂಬಿನೇಷನ್‌ನ ನಿಮಗೆ ಟೆಸ್ಟೋಸ್ಟೆರಾನ್ ಲೆವೆಲ್ಸ್‌ನ ಕಮ್ಮಿ ಮಾಡೋದಕ್ಕೆ ಕೂಡ ಕೊಡ್ತಾರೆ. ಸೊ, ಇದೆಲ್ಲ ಡಾಕ್ಟರ್ ಕೊಡುವಂಥದ್ದು. ನೆಕ್ಸ್ಟು ಆಂಟಿ ಆಂಡ್ರೋಜನ್ಸ್ ಆ್ಯಂಡ್ ಇನ್ಸುಲಿನ್ ಸೆನ್ಸಿಟೈಸಿಂಗ್ ಏಜೆಂಟ್ಸ್ ಆಯ್ತಾ? ಈ ಎರಡೂ ಮೆಡಿಸಿನನ್ನು ಕೂಡ ನಿಮಗೆ ಇಂಡೈರೆಕ್ಟ್ ಆಗಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ನ ನಿಮ್ಮ ಬಾಡಿನಲ್ಲಿ ಇರುವಂತಹ ಹೈ ಟೆಸ್ಟೋಸ್ಟೆರಾನ್ ಲೆವೆಲ್ಸ್‌ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ ಹೊರತು ಪ್ರೊಡಕ್ಷನ್ ಲೆವೆಲ್‌ಗೆ ಹೋಗಿ ಪ್ರೊಡಕ್ಷನ್‌ನ ಸ್ಟಾಪ್ ಮಾಡೋದಾಗ್ಲಿ, ಕಮ್ಮಿ ಮಾಡೋದಾಗ್ಲಿ ಎಲ್ಲ ಮಾಡೋದಿಲ್ಲ. ಓಕೆ. ಇದಿಷ್ಟು ಮೆಡಿಸಿನ್ಸು ಕಡೆಯಿಂದ ಡಾಕ್ಟರ್ಸ್ ಕೊಡುವಂಥದ್ದು. ನೆಕ್ಸ್ಟು ಟ್ರೀಟಿಂಗ್ ಅಂಡರ್ಲೈಯಿಂಗ್ ಕಂಡೀಷನ್ಸ್. ಯಾವುದಾದ್ರೂ ಪರ್ಟಿಕ್ಯುಲರ್ ರೀಸನ್ನಿಂದ ನಿಮಗೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ನಿಮ್ಮ ದೇಹದಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತಂತಂದ್ರೆ ಅಂಥ ಟೈಮಲ್ಲಿ ಏನು ಕಾಸ್ ಇದೆ, ಏನು ರೂಟ್ ಕಾಸ್ ಇದೆ, ಯಾವ ಕಾರಣಕ್ಕೆ ನಿಮ್ಮ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸು ಜಾಸ್ತಿ ಆಗ್ತಾ ಇದೆ ಅನ್ನೋದಿರುತ್ತೆ. ಸೊ, ನೀವು ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್‌ಗೆ ಕಾನ್ಸಂಟ್ರೇಟ್ ಮಾಡೋ ಬದಲು ರೂಟ್ ಕಾಸ್ ಯಾವ ಕಾರಣಕ್ಕೆ ಆಗ್ತಾ ಇದೆ ಆ ಕಾರಣನ ತೆಗೆದು ಹಾಕೋದಕ್ಕೆ ಟ್ರೈ ಮಾಡಬೇಕು. ಓಕೆ. ಇಲ್ಲ ಸಪೋಸ್ ಏನಾದರೂ PCOS ಇಂದ ನಿಮ್ಮ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಜಾಸ್ತಿ ಆಗ್ತಾ ಇತ್ತು ಅಂತಂತಂದ್ರೆ ಆಬ್ವಿಯಸ್ಲಿ ಲೈಫ್ ಸ್ಟೈಲ್ ಚೇಂಜಸ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ವೇಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇವೆಲ್ಲದ್ರಿಂದನೂ PCOS ಕಂಟ್ರೋಲಿಗೆ ಬರುತ್ತೆ. ಓಕೆ. ಆ್ಯಂಡ್ ಸರ್ಟನ್ ಮೆಡಿಸಿನ್ಸ್ ಇಂದ. ಸೊ, ಇದೆಲ್ಲ ಮಾಡಿ PCOSನ ನೀವು ಕಂಟ್ರೋಲ್ ಮಾಡಿದ್ರಿ ಅಂತಂತಂದ್ರೆ ಆಬ್ವಿಯಸ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಕೂಡ ಕಮ್ಮಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಥೈರಾಯ್ಡ್. ಓಕೆ. ಥೈರಾಯ್ಡ್ ಇತ್ತು ಅಂತಂತಂದ್ರೂ ಸುಮಾರಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ. ಸೊ, ಯಾವಾಗ ಥೈರಾಯ್ಡ್ ಇರುತ್ತೆ ಅಂಥ ಟೈಮಲ್ಲಿ ಕರೆಕ್ಟ್ ಡೋಸೇಜ್‌ನ ಥೈರಾಯ್ಡ್ ಮೆಡಿಸಿನ್ಸ್‌ನ ತಗೊಳ್ಳೋದ್ರಿಂದ ನಿಮ್ಮ ಟೆಸ್ಟೋಸ್ಟೆರಾನ್ ಹಾರ್ಮೋನು ಕಮ್ಮಿ ಆಗುತ್ತೆ. ನೆಕ್ಸ್ಟು ಅಡ್ರಿನಲ್ ಪ್ರಾಬ್ಲಮ್ಸ್ ಆಗಿರ್ಬಹುದು ಆ್ಯಂಡ್ ಓವರಿಯನ್ ಟ್ಯೂಮರ್ಸ್ ಆಗಿರ್ಬೋದು. ಈ ಥರ ಏನಾದರೂ ಮೇಜರ್ ಇಶ್ಯೂಸ್ ಇತ್ತು ಅಂತಂತಂದ್ರೆ ಸರ್ಜಿಕಲ್ ಆಪರೇಷನ್ ಮಾಡಿ ಆಪರೇಷನ್ ಮಾಡಿ ಈ ಟ್ಯೂಮರ್ಸ್‌ನೆಲ್ಲ ತೆಗೆದ್ರು ಅಂತಂತಂದ್ರೆ ಅಂತಹ ಟೈಮಲ್ಲಿ ನಿಮ್ಮ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸು ವಾಪಸ್ಸು ನಾರ್ಮಲ್ ಆಗುತ್ತೆ. ನ್ಯಾಚುರಲ್ ರೆಮಿಡೀಸಲ್ಲಿ ಮೋಸ್ಟ್ ಆಫ್ ದಿ ಪೀಪಲಿಗೆ ತುಂಬ ಜನಕ್ಕೆ ಇದು ವರ್ಕ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಆ್ಯಂಡ್ ಯಾರಿಗೆ ವರ್ಕ್ ಆಗುತ್ತೆ ಯಾರಿಗೆ ವರ್ಕ್ ಆಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಸುಮಾರಷ್ಟು ಜನ ಹೇಳೋ ಪ್ರಕಾರ ಸ್ಪಿಯರ್ಮಿಂಟ್ ಟೀ ಆಗಿರ್ಬೋದು ಆ್ಯಂಡ್ ಐನೋಸಿಟೋಲ್ ಅನ್ನೋದಾಗಿರಬಹುದು. ಇವೆರಡು ಟೀಸಿಂದ ಮಾಡೆಸ್ಟ್ ಆಗಿ ಟೆಸ್ಟೋಸ್ಟೆರಾನ್ ಹಾರ್ಮೋನು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ, ಫಸ್ಟು ಬ್ಲಡ್ ಟೆಸ್ಟ್ ಮಾಡಿಸಿ ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವ್ಯಾವ ಹಾರ್ಮೋನ್ಸು ಎಷ್ಟೆಷ್ಟು ಲೆವೆಲಲ್ಲಿದೆ ಅಂತ. ಓಕೆ. ಅದಾದ ಮೇಲೆ ಡಾಕ್ಟರ್ ಜೊತೆ ಮಾತಾಡಿ ಯಾವ ಕಾರಣಕ್ಕೆ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳಿ. ರೂಟ್ ಕಾಸ್ ತಿಳ್ಕೊಳ್ಳಿ. ನಿಮಗೆ ಯಾವ ಕಾರಣಕ್ಕೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಜಾಸ್ತಿ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳಿ. ಅದಾದ ಮೇಲೆ ರೂಟ್ ಕಾಸ್ ತಿಳ್ಕೊಂಡು ಆದಮೇಲೆ ನಿಮಗೆ ಆಬ್ವಿಯಸ್ಲಿ ಮೇಜರ್ ಇಶ್ಯೂಸ್ ಇತ್ತು ಅಂತಂತಂದ್ರೆ ಆಪರೇಷನ್ಸ್. ಬಟ್ ಅದನ್ನ ಬಿಟ್ಟು ಬೇರೆ ಯಾವುದೇ ರೀಸನ್ ಇದ್ರೂನು ಎಕ್ಸರ್ಸೈಸ್ ಮಾಡಿ, ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳಿ, ಒಳ್ಳೆ ಊಟ ಮಾಡಿ, ಡಯಟ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಎಲ್ಲ ಮಾಡಿ ಆದ್ಮೇಲೂ ಹಾರ್ಮೋನ್ಸ್ ಕಮ್ಮಿ ಆಗಿಲ್ಲ ಅಂತಂತಂದ್ರೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಕಮ್ಮಿ ಆಗಿಲ್ಲ ಅಂತಂದ್ರೆ ದೆನ್ ಗೋ ಫಾರ್ ಮೆಡಿಸಿನ್ಸ್. ಓಕೆ. ಡೈರೆಕ್ಟಾಗಿ ಮೆಡಿಸಿನನ್ನು ತಗೋಬೇಡಿ. ಫಸ್ಟು ನಿಮ್ಮ ಕೈಯಲ್ಲಿ ಇರುತ್ತೆ. ಓಕೆ. ನೀವು ಒಂದ್ಸತಿ ಮೆಡಿಸಿನ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಇಟ್ ಇಸ್ ಹೆಲ್. ಓಕೆ. ಕಂಟಿನ್ಯೂಸ್ ಆಗಿ ತಗೊತಾನೆ ಇರಬೇಕು, ಪಿಲ್ಸ್ ತಗೊತಾನೆ ಇರಬೇಕು ಅನ್ನೋದಾಗುತ್ತೆ. ಅದಕ್ಕಿಂತ ಮುಂಚೆ ಒಂದ್ಸತಿ ಪ್ರಯತ್ನ ಮಾಡಿ.
ವಾಕ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಊಟ ಕಂಟ್ರೋಲ್ ಮಾಡಿ, ಬೇರೆ ಎಲ್ಲಾನು ಮಾಡಿ ನೋಡಿ. ಅದು ಆದ್ಮೇಲೂ ಆಗಿಲ್ಲ ಅಂತಂತಂದ್ರೆ ದೆನ್ ಡಾಕ್ಟರ್ ಹತ್ರ ಹೋಗಿ ಸೊ ದಟ್ ಅವರು ಆಂಟಿ ಆಂಡ್ರೋಜನ್ಸ್ ಆಗಿರ್ಬೋದು, ಮೆಟ್ಫಾರ್ಮಿನ್ ಆಗಿರ್ಬೋದು, ಯಾವುದೋ ಒಂದು ಫಾರ್ಮ್ ಆಫ್ ಮೆಡಿಸಿನ್ಸ್ ಕೊಡ್ತಾರೆ. ದಟ್ ಮೇ ವರ್ಕ್ ಫಾರ್ ಯು. ಓಕೆ. ಸೊ ಇದನ್ನ ಬಿಟ್ರೆ ಮತ್ತೇನಾದ್ರೂ ಡೌಟ್ ಇತ್ತು ಅಂತಂತಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ. ಅಂಡ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.